ಸರ್, ಈಗಾಗಲೇ ಬೆಂಗಳೂರು ನಗರದಲ್ಲಿ 2 ಲಕ್ಷಕ್ಕಿಂತ ಹೆಚ್ಚಿನ ಆಟೋಗಳಿರುವಂಥದ್ದು. ಆದರೆ 1,25,000 ಮಾತ್ರ ಆಟೋ ಪರ್ಮಿಟ್ಗಳಿರುವಂಥದ್ದು. ಆ ಕಾರಣಕ್ಕಾಗಿ RTO ಅಧಿಕಾರಿಗಳು ಹಿಡಿದಾಗ, ಟ್ರಾಫಿಕ್ ಪೊಲೀಸರು ಹಿಡಿದಾಗ ಆಟೋಗಳು ಸೀಸ್ ಆಗುವಂಥದ್ದು. 10,000 ರಿಂದ 15,000, 20,000 ರೂಪಾಯಿವರೆಗೂ ಆಟೋ ಚಾಲಕರು ದಂಡವನ್ನು ಕಟ್ಟಿ ತಮ್ಮ ಆಟೋಗಳನ್ನು ಬಿಡಿಸಿಕೊಳ್ಳುವಂಥ ಒಂದು ದುಸ್ಥಿತಿ ಇತ್ತು. ಆ ಕಾರಣಕ್ಕಾಗಿ ಆಟೋ ಚಾಲಕರ ಒಂದು ಒತ್ತಾಯ ಮನವಿ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು 30,000 ಆಟೋ ಪರ್ಮಿಟ್ಗಳನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಕೂಡ ಒಂದು ಆದೇಶ ಮಾಡಿದ್ದಾರೆ. ಆದರೆ ಅದರಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಗೋಲ್ಮಾಲ್ ಆಗಿದೆ. ಆ ಒಂದು ಆಟೋ ಪರ್ಮಿಟ್ಗಳನ್ನ ಇಲ್ಲಿರುವಂತಹ ಅಧಿಕಾರಿಗಳು ಯಾರೋ ಡೀಲರ್ಗಳಿಗೆ, ಬ್ರೋಕರ್ಗಳಿಗೆ 1,500, 2,000 ಪರ್ಮಿಟ್ಗಳನ್ನ ಈಗಾಗಲೇ ಕೂಡ ಬುಕ್ ಮಾಡುವುದು. ಇಲ್ಲಿ ಒಂದು ಪರ್ಮಿಟ್ ನ ಬೆಲೆ 2,000 ರೂಪಾಯಿ ಆಗಿದೆ. ಆದರೆ ಅದನ್ನ ಮಾರುಕಟ್ಟೆಯಲ್ಲಿ, ಬ್ಲಾಕ್ ಮಾರುಕಟ್ಟೆಯಲ್ಲಿ 20,000 ರಿಂದ 25,000 ರೂಪಾಯಿಗೆ ಈ ಆಟೋ ಪರ್ಮಿಟ್ಗಳನ್ನ ಮಾರಾಟ ಮಾಡಲಿಕ್ಕೆ ಈಗಾಗಲೇ ಕೂಡ ಬ್ರೋಕರ್ಗಳು ಸಿದ್ಧವಾಗಿರುವಂಥದ್ದು. ಇದರಿಂದ ಆಟೋ ಚಾಲಕರಿಗೆಲ್ಲೋ ಅನ್ಯಾಯವಾಗುವಂಥದ್ದು. ತಾವು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೂರನ್ನು ಕೊಟ್ಟಿದ್ರೆ, ಯಾರ್ಯಾರಿಗೆ ದೂರು ಕೊಟ್ಟಿದ್ರೆ, ಏನಂತ ದೂರು ಕೊಟ್ಟಿದ್ದೀರಾ? ಮಾನ್ಯ ಸಾರಿಗೆ ಆಯುಕ್ತರಿಗೆ, ಹಾಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಹಾಗೆ ಮಾನ್ಯ ಸಾರಿಗೆ ಸಚಿವರಿಗೆ, 3 ಜನಕ್ಕೂ ಕೂಡ ಈ ಮಧ್ಯವರ್ತಿಗಳು, ಈ ಬ್ರೋಕರ್ಗಳು, ಈ ಪರ್ಮಿಟ್ ದಂಧೆಯಲ್ಲಿ ಶಾಮೀಲಾಗಿರುವಂತಹ ಈ ಮಧ್ಯವರ್ತಿಗಳ ಮೇಲೆ ದೂರನ್ನ ಕೊಟ್ಟಿದ್ದೀವಿ. ಏಕಾಏಕಿ ಈಗ 30,000 ಪರ್ಮಿಟ್ ಕೊಡ್ತಾರೋ ಅಂತದ್ದೇನಿದೆ ಆಟೋಗಳಿಗೆ, ಈಗ ಏನು ಪರ್ಮಿಟ್ ಇಲ್ಲದೆ ಇರುವಂತ ಆಟೋಗಳಿದಾವೆ ಬೆಂಗಳೂರಿನಲ್ಲಿ, ಸರಿಸುಮಾರು 2 ಲಕ್ಷ ಆಟೋಗಳೇನಿದಾವೆ, ಈ ಆಟೋಗಳಲ್ಲಿ ಕೇವಲ 1,25,000 ಆಟೋಗಳಿಗೆ ಮಾತ್ರ ಪರ್ಮಿಟ್ ಇದಾವೆ. ಹಾಗೆ ಇನ್ನು ಸುಮಾರು 75,000 ಆಟೋಗಳಿಗೂ ಕೂಡ ಪರ್ಮಿಟ್ಗಳಿಲ್ಲ. ಆ ಪರ್ಮಿಟ್ ಇಲ್ಲದೆ ಇರುವಂತಹ ಆಟೋಗಳಿಗೆ ಈಗ ಕೊಡ್ತಿರುವಂತಹ 30,000 ಪರ್ಮಿಟ್ಗಳನ್ನ ಕೊಡಬೇಕು ಅನ್ನೋದು ನಮ್ಮ ಆಗ್ರಹ ಆಗಿದೆ. ಈ 30,000 ಪರ್ಮಿಟ್ಗಳನ್ನ ಈ ಹಿಂದೆ ಇರುವಂತಹ ಆಟೋಗಳು ಯಾವುದಕ್ಕೆ ಪರ್ಮಿಟ್ಗಳಿಲ್ಲ, ಆ ಪರ್ಮಿಟ್ಗಳು ಇಲ್ಲದೆ ಇರುವಂತಹ ಆಟೋಗಳು ಕೊಡದೇನೆ ಹೊಸದಾಗಿ ಈಗ ಚಾರ್ಸಿ ಬರ್ತಿರುವಂತಹ ಆಟೋಗಳಿಗೆ ಈ ಪರ್ಮಿಟ್ಗಳನ್ನ ಕೊಡುವಂತ ನಿಟ್ಟಿನಲ್ಲಿ ಒಳಗಡೆ ದಳ್ಳಾಳಿಗಳು ಈ ಒಂದು ಮಧ್ಯಸ್ಥಿಕೆ ವಹಿಸಿ ಸುಮಾರು ಏನಿಲ್ಲ ಅಂದ್ರು ಇಲ್ಲಿ ಪರ್ಮಿಟ್ ಸೆಕ್ಷನ್ಗಳಲ್ಲಿ 2,000, 3,000 ರೂಪಾಯಿ ಸಿಗುವಂತ ಪರ್ಮಿಟ್ಗಳನ್ನ ಹೊರಗಡೆ 15,000 ರಿಂದ 20,000 ರೂಪಾಯಿಗೆ ದಲ್ಲಾಳಿಗಳಿಗೆ ಮಾರ್ಕೊಂಡು ಅವ್ರುಗಳು ಆಟೋ ಚಾಲಕರುಗಳಿಂದ 30,000, 40,000 ರೂಪಾಯಿಗೆ ಒಂದು ಪರ್ಮಿಟ್ಗಳಿಗೆ ಇಲ್ಲಿ ಹಣ ಪಡಿತಾ ಇರುವಂತದ್ದು ನಡೀತಾನೆ ಬರ್ತಾ ಇದೆ. ಆದ್ರೆ ಈ ಪರ್ಮಿಟ್ಗಳ ವಿಚಾರದಲ್ಲೂ ಕೂಡ ಆ ರೀತಿಲಿ ಆಗಬಾರದು ಅಂತ ಹೇಳಿ ನಾವು ಈ ಒಂದು ಮನವಿ ಪತ್ರನ ಕೊಡ್ತಾ ಇದ್ದೀವಿ. ಯಾಕೆ ಅಂದ್ರೆ ಈ ಹಿಂದೆ ಇದ್ದಂತಹ ಹೇಮಂತ್ ಕುಮಾರ್ ಅವರು ಅಡಿಷನಲ್ ಕಮಿಷನರ್ ಏನಾಗಿದ್ರು, ಅವರು ಈ ಹಾಗೆ ಜನರಲ್ ಸೆಕ್ರೆಟರಿ ಆಗಿದ್ದಂತಹ ಹೇಮಂತ್ ಕುಮಾರ್ ಅವರು ಈ ಒಂದು ಪರ್ಮಿಟ್ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಆ ದಲ್ಲಾಳಿಗಳ ಜೊತೆ ಸೇರ್ಕೊಂಡು ಶಾಮಿಲ್ ಆಗಿದ್ದಾರೆ ಅನ್ನೋ ಒಂದು ಅನುಮಾನಗಳು ನಮ್ಗೆ ಹಿಂದೆಯಿಂದನೂ ಕೂಡ ಇತ್ತು. ಹಾಗಾಗಿ ಈಗ ಆ ಒಂದು ಮನವಿನ ಕೊಡೋದ್ರ ಮುಖಾಂತರ ಈ ಒಂದು ಪರ್ಮಿಟ್ಗಳು ಆ ಬಡ ಚಾಲಕರುಗಳಿಗೆ ದೊರಕಲೇಬೇಕು ಅಂತೇಳಿ. ಯಾಕೆ ಅಂದ್ರೆ ಏನೀಗ 75,000 ಆಟೋಗಳಿಗೆ ಪರ್ಮಿಟ್ ಇಲ್ಲದೆ ಇರುವಂತ ರೀತಿಯಲ್ಲಿ ಬೆಂಗಳೂರಲ್ಲಿ ರನ್ ಆಗ್ತಿದಾವೆ. ಇವ್ರುಗಳು ತನ್ನ ಹೆಂಡತಿ ಮಕ್ಕಳುಗಳ ಒಡವೆಗಳನ್ನ ಹಡ ಇಟ್ಟು ಬಡ್ಡಿ 10%, 15% ಬಡ್ಡಿಗಳಿಗೆ ಹಣ ತಗೊಂಡ್ಬಂದು ಇಲ್ಲಿ ಆಟೋಗಳನ್ನ ಖರೀದಿ ಮಾಡಿ ಡೀಲರ್ಗಳ ಮುಖಾಂತರ ಆ ಡೀಲರ್ಗಳಿಗೆ ಮತ್ತೆ RTO ಬ್ರೋಕರ್ಗಳಿಗೆ ಮತ್ತೆ ಇಂಥ ಅಧಿಕಾರಿಗಳು ಮಾಡುವಂತಹ ಇಂಥ ಒಂದು ಒಳ ಕುತಂತ್ರಗಳಿಗೆ ಆ ದುಡ್ಡನ್ನ ಸುರಿಯುವಂತ ಕೆಲಸಗಳಾಗ್ತಾ ಇದಾವೆ. ಆ ಒಂದು ಘಟನೆ ಆಗಬಾರದು. ಇಲ್ಲಿ ಏನು ಪರ್ಮಿಟ್ಗಳು ಸಿಗ್ತಾ ಇದಾವೆ ನೇರವಾಗಿ ಖುದ್ದು ಪರ್ಮಿಟ್ ಇಲ್ಲದೆ ಇರುವಂತ ಚಾಲಕರುಗಳು ಯಾರಿದ್ದಾರೆ ಅಂತವ್ರಿಗೆ ಸಿಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಈ ಮನವಿನ ಕೊಡುವಂತ ಕೆಲಸ ಮಾಡಿದೀವಿ. ಹೊಸದಾಗಿ ಬರುವಂತಹ ಆಟೋಗಳಿಗೆ ಏನಾದ್ರೂ ಇವಾಗ ಕೊಡ್ತಿರುವಂತ ಪರ್ಮಿಟ್ ಆಗಿರ್ಬೋದು, ಇನ್ನ ಬ್ಯಾಲೆನ್ಸ್ ಇರುವಂತ ಪರ್ಮಿಟ್ಗಳನ್ನ ಒಂದ್ ವೇಳೆ ವಿತರಣೆ ಮಾಡೋದನ್ನ ಆ ಗಾಡಿಗಳು ಕೊಡದೆ ಹೊಸದಾಗಿ ಬರ್ತಿರುವಂತ ಚಾರ್ಸಿ ಆಟೋಗಳಿಗೆ ಏನಾದ್ರೂ ದಳ್ಳಾಳಿಗಳ ಮುಖಾಂತರ ಕೊಡುವಂತ ಕೆಲಸ ಮಾಡಿದ್ರೆ ಬೆಂಗಳೂರಿನಾದ್ಯಂತ ಇರುವಂತ ಎಲ್ಲಾ ಆಟೋ ಚಾಲಕರಿಗೂ, ಪರ್ಮಿಟ್ ಇಲ್ಲದೆ ಇರುವಂತ ಎಲ್ಲಾ ಆಟೋ ಚಾಲಕರುಗಳು ಮತ್ತೊಮ್ಮೆ ಸಾರಿಗೆ ಇಲಾಖೆನ ಮುತ್ತಿಗೆ ಹಾಕುವಂತ ಕೆಲಸನ ನಾವು ಮುಂದಿನ ದಿನಗಳಲ್ಲಿ ಮಾಡೇ ಮಾಡ್ತೀವಿ. ಸರ್, ಇದ್ರನ್ನ ಅಂದ್ರೆ ಎಷ್ಟು ರೂಪಾಯಿ ಮಾರಾಟ ಮಾಡ್ಲಿಕ್ಕೆ ಮುಂದಾಗ್ತಿದ್ದಾರೆ, ಇಲ್ಲಿ ಅದರ ಬೆಲೆ ಎಷ್ಟಿದೆ ಅಂತ? ಪರ್ಮಿಟ್ ಸೆಕ್ಷನ್ ಅಲ್ಲಿ 2,000 ರಿಂದ 3,000 ರೂಪಾಯಿಗೆ ಸಿಗುವಂತ ಪರ್ಮಿಟ್ ಇದು. ಇವರು ದಲ್ಲಾಳಿಗಳಿಗೆ ಒಂದು 15,000 ರಿಂದ 20,000 ರೂಪಾಯಿ ಅವರು ಇವ್ರ ಹತ್ರ ಖರೀದಿ ಮಾಡುವಂತ ರೀತಿಲಿ ಮಾಡ್ಕೊಳ್ತಾರೆ. ಅವರು ಹೊರಗಡೆ ಇರುವಂತ ಡೀಲರ್ಗಳು ಯಾರಿದ್ದಾರೆ ಅವ್ರಿಗೆ 30,000 ರಿಂದ 40,000 ರೂಪಾಯಿವರೆಗೂ ಕೂಡ ಈ ಪರ್ಮಿಟ್ಗಳನ್ನ ಮಾರ್ತಾ ಇದ್ದಾರೆ. ಯಾರ್ಯಾರು ಇದ್ರಲ್ಲಿ ಶಾಮೀಲಾಗಿದ್ದಾರೆ, ಮತ್ತೆ ತಿರ್ಗಿ ಯಾರ್ಯಾರು ಇದ್ರಲ್ಲಿ ಭಾಗಿಯಾಗಿದ್ದಾರೆ, ಮತ್ತೆ ಯಾರ್ಯಾರು ಎಷ್ಟೆಷ್ಟು ಪರ್ಮಿಟ್ ಗಳನ್ನ ಬುಕ್ ಮಾಡ್ಕೊಂಡಿದ್ದಾರೆ ಅನ್ನೋಂತ ಒಂದು ಆರೋಪ. ಮೊದಲನೇದಾಗಿ ಇಲ್ಲಿ ಈ ಹಿಂದೆ ಇದ್ದಂತ ಆಫೀಸರ್ ಏನ್ ಹೇಮಂತ್ ಕುಮಾರ್ ಇದ್ದಾರೆ ಅವರು ಕೂಡ ಇದ್ರಲ್ಲಿ ಶಾಮೀಲಾಗಿರುವಂತದ್ದು. ಅವ್ರ ಮೇಲೆ ಇದು ತನಿಖೆ ಆಗ್ಲೇಬೇಕು. ಯಾಕೆಂದ್ರೆ ಹಿಂದೆ ಇದ್ದನು ಕೂಡ ಇದ್ರ ಬಗ್ಗೆ ನಾವು ಧ್ವನಿ ಎತ್ತುತ್ತಾನೆ ಇದೀವಿ. ನ್ಯಾಯ ಅಂತೂ ಸಿಗ್ತಾ ಇಲ್ಲ. ಈಗ ಅವರು ಈ ಸ್ಥಾನದಲ್ಲಿ ಇಲ್ಲ, ಮತ್ತೊಬ್ರು ಬಂದಿದ್ದಾರೆ, ಇದು ತನಿಖೆ ಆಗಬೇಕು. ಹಾಗಾಗಿ ಅವ್ರಿಗೂ ಇದರಲ್ಲಿ ಶಾಮೀಲಾಗಿದ್ದಾರೆ. ಮತ್ತೆ ಅದ್ರ ಜೊತೆಗೆ ಇಲ್ಲಿ ಏನು ಅವರ ಜೊತೆ ಒಡನಾಟದಲ್ಲಿರುವಂತ ಮಧ್ಯವರ್ತಿಗಳೇನಿದ್ದಾರೆ ಅವರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ. ಅದ್ರ ಜೊತೆಗೆ ಹೊರಗಡೆ ಏನು ಆಟೋಗಳನ್ನ ಮಾರ್ತಾರೆ ಡೀಲರ್ಗಳಾಗಿ ಅವರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ. ಇದೊಂದು ದೊಡ್ಡ ಮಾಫಿಯಾ. ಪರ್ಮಿಟ್ ಅನ್ನೋದೇ ಒಂದು ದೊಡ್ಡ ಮಾಫಿಯಾ. 2,000 ರೂಪಾಯಿ ಸಿಗುವಂತ ಒಂದು ಆಟೋ ಪರ್ಮಿಟ್ ನ ಹೊರಗಡೆ 30,000, 40,000 ರೂಪಾಯಿ ಮಾರ್ತಾರೆ ಅಂದ್ರೆ ಇನ್ ಯಾವ ಹಂತದಲ್ಲಿ ಇಲಾಖೆ ಇದನ್ನ ನೋಡ್ಕೊಂಡು ನಮ್ಗೆ ಗೊತ್ತೇ ಇಲ್ದಿರುವಂತ ರೀತಿಯಲ್ಲಿ, ಸಂಬಂಧನೇ ಇಲ್ಲದೆ ಇರುವಂತ ರೀತಿಯಲ್ಲಿ ವರ್ತನೆ ಮಾಡ್ಕೊಂಡು ಅಧಿಕಾರಿಗಳು ಇದ್ದಾರೆ ಅಂದ್ರೆ ಆ ರೀತಿಯಲ್ಲಿ ಇಲ್ಲಿ ಶಾಮೀಲಾಗಿದ್ದಾರೆ ಸರ್.
ಅಂದ್ರೆ ಬಡವರಿಗೆ ಸಿಗಬೇಕಾದಂತ ಪರ್ಮಿಟ್ ಗಳನ್ನ ಇವರು 15ರಿಂದ 20,000 ರೂಪಾಯಿ ಮಾರಾಟ ಮಾಡುವಂತದ್ದು, ಇಲ್ಲಿ ಯಾರು ಅಧಿಕಾರಿಗಳು ಶಾಮೀಲಾಗುವಂತದ್ದು, ಬ್ರೋಕರ್ಗಳಿಗೆ ಮತ್ತೆ ಆಟೋ ಡೀಲರ್ಗಳಿಗೆ ಈ ಪರ್ಮಿಟ್ ಗಳನ್ನು ಕೊಟ್ಬಿಟ್ರೆ ಸಾಲ ಸೂಲ ಮಾಡಿ ಲೋನ್ ಮೂಲಕವಾಗಿ ಫೈನಾನ್ಷಿಯರ್ಗಳ ಮೂಲಕವಾಗಿ ಆಟೋ ತೆಗೆದುಕೊಂಡು ಈಗಾಗಲೇ ರಸ್ತೆಯಲ್ಲಿ ಓಡಾಡುತ್ತಿರುವಂತವ್ರು ನಾಳೆ ಏನೋ ಹೆಚ್ಚು ಸರ್ ಖಂಡಿತ ಹಾಗೆ ಆಗುತ್ತೆ. ಆಕ್ಸಿಡೆಂಟ್ ಆದ್ರೆ ಯಾವುದೇ ಕಾರಣಕ್ಕೂ ಪರ್ಮಿಟ್ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಇನ್ಶೂರೆನ್ಸ್ ಕ್ಲೈಮ್ ಆಗೋದಿಲ್ಲ. ಈಗ ಆಲ್ರೆಡಿ ಆಗ್ಲೇ ಹೆಚ್ಚು ಕಡಿಮೆ ಒಂದು 75,000 ಆಟೋಗಳಿಗೆ ಪರ್ಮಿಟೇ ಇಲ್ಲ. ಪರ್ಮಿಟ್ ಇಲ್ಲದೆ ಹೋದ್ರೂ ಕೂಡ ಅವ್ರು ಇಲ್ಲಿ ಆಟೋ ಚಲಾವಣೆ ಮಾಡ್ತಾ ಇದ್ದಾರೆ. ಅದು ಯಾವ ರೀತಿಯಲ್ಲಿ FC ಆಗ್ತಾ ಇದೆ, ಆ ಗಾಡಿಗಳು ಯಾವ ರೀತಿ ಆನ್ ರೋಡ್ ಹಿಡಿತಾ ಇದೆ, ಮತ್ತೆ ಪಬ್ಲಿಕ್ ಸರ್ವಿಸ್ಗೆ ಇಂಥ ಕಮರ್ಷಿಯಲ್ ವೆಹಿಕಲ್ಗಳು ಆಟೋಗಳು ರನ್ನಿಂಗ್ ಅಲ್ಲಿ ಇದ್ದಾಗ ಪರ್ಮಿಟ್ ಇಲ್ಲದೆ ಹೋದ್ರೆ ಅವರ ಆಟೋದಲ್ಲಿ ಜರ್ನಿ ಮಾಡುವಂತ ಪ್ಯಾಸೆಂಜರ್ಗಳ ಜೀವನ ಏನು, ಆಟೋ ಚಾಲಕನ ಜೀವನ ಏನು, ಇದು ಎಲ್ಲದರಗಳಿಗೂ ಮೇಲೆ ಚೆಲ್ಲಾಟ ಆಡ್ತಿರೋಂತ ಇಂಥ ಅಧಿಕಾರಿಗಳು ಮತ್ತೆ ಆ ಬ್ರೋಕರ್ಗಳು ಹಾಗೆ ಡೀಲರ್ಗಳು ಇಂಥವ್ರುಗಳು ಯಾವುದೇ ಕಾರಣಕ್ಕೂ ಇಂಥವ್ರ ಕೈಗೆ ಸಿಗಬಾರದು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ನೇರವಾಗಿ ಚಾಲಕರುಗಳಿಗೆ ಈ ಪರ್ಮಿಟ್ಗಳು ಸಿಗಲೇಬೇಕು ಅಂತೇಳಿ ಅಧಿಕಾರಿಗಳಿಗೆ ಮನವಿ ಕೊಡುವಂತ ಮತ್ತೆ ಸಚಿವರಿಗೂ ಕೂಡ ಮನವಿ ಕೊಡುವಂತ ಕೆಲಸ ಮಾಡಿದೀವಿ. ಇನ್ನು ಸೆಕ್ರೆಟರಿಗಳಿಗೂ ಕೂಡ ಕೊಡುವಂತ ಕೆಲಸ ಮಾಡ್ತೀವಿ. ಈಗಾಗಲೇ ಸೆಕ್ರೆಟರಿ ಅವರಿಗಿರ್ಬೋದು ಮತ್ತೆ ಲೋಕಾಯುಕ್ತಕ್ಕೂ ಸಂಬಂಧಪಟ್ಟಂತೆ ಈ ಒಂದು ವಿಚಾರನ ಅಂದ್ರೆ ಲೋಕಾಯುಕ್ತಕ್ಕೂ ಕೂಡ ದೂರನ್ನು ಕೊಡಬೇಕು ಅಂತ ಹೇಳಿ ತಾವು ನಿರ್ಧಾರ ಮಾಡಿರುವಂತದ್ದು. ಸೆಕ್ರೆಟರಿಗಳಿಗೆ ಮತ್ತೆ ಲೋಕಾಯುಕ್ತಕ್ಕೆ ಯಾವಾಗ ದೂರನ್ನು ಕೊಡ್ತೀರಾ? ಸರ್, ಈ ಹಿಂದೆ ಹೇಮಂತ್ ಕುಮಾರ್ ಅವ್ರ ಮೇಲೆ ನಾನು ಆಲ್ರೆಡಿ ಲೋಕಾಯುಕ್ತದಲ್ಲಿ ದೂರನ್ನ ಕೊಟ್ಟಿದ್ದೆ. ಅದಾದ್ಮೇಲೆ ಕೆಲವು ದಾಖಲೆಗಳನ್ನ ಕೇಳಿದ್ರು. ಅಧಿಕಾರಿಗಳ ದಾಖಲೆಗಳು ಸ್ವಲ್ಪ ತೆಗೆಯುವಂತದ್ದೇ ಸ್ವಲ್ಪ ರಿಸ್ಕ್ ಅನ್ನಿಸ್ತು. ಆದ್ರೂ ಕೂಡ ಅದೇ ಪ್ರಯತ್ನದಲ್ಲಿದ್ದೀವಿ. ಮತ್ತೆ ಏನಾದರೂ ಈ ಪರ್ಮಿಟ್ ಚಾಲಕರುಗಳಿಗೆ ಸಿಗದೆ ಮಧ್ಯವರ್ತಿಗಳ ಪಾಲಾಯಿತು ಅಂದ್ರೆ ಎಗೇನ್ ಮತ್ತೆ ಹೇಮಂತ್ ಕುಮಾರ್ ಅವ್ರ ಮೇಲೆ ಲೋಕಾಯುಕ್ತ ತನಿಖೆ ಆಗ್ಲೇಬೇಕು ಅಂತೇಳಿ ಮತ್ತೊಮ್ಮೆ ದೂರನ್ನು ಕೂಡ ನಾವು ನಮ್ಮ ಸಂಘಟನೆ ವತಿಯಿಂದ ಕೊಟ್ಟೆ ಕೊಡ್ತೀವಿ. ನಿಮ್ಮ ಹೆಸರು, ನಿಮ್ಮ ಡೆಸಿಗ್ನೇಷನ್? ಸೋಮಶೇಖರ್ ಅಂತ ಹೇಳಿ, ಕರ್ನಾಟಕ ರಾಜ್ಯ ಚಾಲಕರ ಪರಿಷತ್ನ ಸಂಸ್ಥಾಪಕ ಅಧ್ಯಕ್ಷರು.